ಪ್ರೈಸ್ ಲಾರ್ಡ್. ಇವತ್ತಿನ ದೇವರ ವಾಕ್ಯ ಕೀರ್ತನೆಗಳು 14ನೇ ಅಧಿಕಾರ 1-5. ದುರ್ಮೂರ್ತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ದುಷ್ಕೃತ್ಯವನ್ನು ನಡೆಸುವವರೆಲ್ಲವೂ ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವನ್ನು ಎಂಬಂತೆ ನುಂಗಿಬಿಡುತ್ತಾರೆ, ಯೆಹೋವನನ್ನು ಸ್ಮರಿಸುವುದಿಲ್ಲ. ಗಕ್ಕನೆ ಅವರು ಭಯಭ್ರಾಂತರಾಗುವರು, ಯಾಕಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಆಮೀನ್. ಪ್ರೀತಿಯ ದೇವರ ಮಕ್ಕಳೇ, ಅನ್ಯಾಯವನ್ನು ಮಾಡುವವರು ದೇವರು ಇಲ್ಲವೆಂದು ತಿಳಿದು ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡಿ ತನಗೆ ಏಕೆ ದಂಡನೆಯನ್ನು ಕೊಡುತ್ತಿಲ್ಲ, ಏಕೆಂದರೆ ದೇವರು ಈ ಲೋಕದಲ್ಲಿ ಇಲ್ಲ ಎಂದು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ. ಅದು ದೇವರು ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರು ಸಾನ್ನಿಧ್ಯವನ್ನು ಅಪೇಕ್ಷಿಸುವ ದೇವರ ಪ್ರೀತಿಯ ಸ್ಮರಣೆಯನ್ನು ಮಾಡಿ ದೇವರಿಗಾಗಿ ದಿನನಿತ್ಯವೂ ನಾವು ಪ್ರಾರ್ಥನೆಯಲ್ಲಿ ದೇವ ಇಲ್ಲವೇ ನೀತಿವಂತರಾಗುವೆಂದು ದೇವರು ನೋಡಲಾಗಿ ಒಬ್ಬರೂ ನೀತಿವಂತರು ಈ ಲೋಕದಲ್ಲಿ ಇಲ್ಲವೆಂದು ದೇವರು ಹೇಳುತ್ತಾರೆ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ ಎಂದು ದೇವರು ಹೇಳುತ್ತಾರೆ. ಹೌದು ದೇವರ ಮಕ್ಕಳೇ, ಈ ಕಾಲದಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಲು ಬಯಸಿದರೂ ನಮ್ಮನ್ನು ಪಾಪದ ಬಲೆಗೆ ಸಿಕ್ಕಿ ಬೀಳುವಂತೆ ಮಾಡುತ್ತಾರೆ. ದುಷ್ಟತ್ವವು ಅವರು ತನ್ನ ದೇವರ ಮಕ್ಕಳನ್ನೇ ಎಲ್ಲರೂ ದಾರಿ ತಪ್ಪಿಸುತ್ತಾರೆ. ದೇವರ ಮಕ್ಕಳು ಪಾಪವನ್ನು ಮಾಡಲಿ ಎಂದು ಅನೇಕ ದುಷ್ಟಶಕ್ತಿಗಳು, ದುಷ್ಟ ಆತ್ಮಗಳು ಪ್ರೇರೇಪಿಸುತ್ತವೆ. ಆದರೆ ಯೆಹೋವನು ಕೆಟ್ಟವರ ಪ್ರಾರ್ಥನೆಯನ್ನು ಎಂದಿಗೂ ಕೇಳುವುದಿಲ್ಲ, ಏಕೆಂದರೆ ಅವರು ನೀತಿವಂತರ ಪಕ್ಷದಲ್ಲಿ ಇರುತ್ತಾರೆ. ಯಾರು ನ್ಯಾಯ ನೀತಿಯನ್ನು ಸ್ಥಾಪಿಸಿ ಯಾರು ನ್ಯಾಯವಾಗಿ ಜೀವನದಲ್ಲಿ ನಡೆಯುತ್ತಾರೋ ಅವರ ಜೊತೆಯಲ್ಲಿ ಎಂದಿಗೂ ದೇವರು ಇರುತ್ತಾರೆ, ಎಂದಿಗೂ ಅವರನ್ನು ಕೈ ಬಿಡುವುದಿಲ್ಲ. ಪ್ರೀತಿಯ ದೇವರೇ ಮಕ್ಕಳೇ, ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿ ದೇವರಿಂದ ದೂರವಾಗಿದ್ದೇವೆ. ಇನ್ನು ಮುಂದೆಯಾದರೂ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದಿನನಿತ್ಯವೂ ಪ್ರಾರ್ಥನೆ ಮಾಡೋಣ. ಇಂದು ನಾವು ಪ್ರಾರ್ಥಿಸುವ ವಿಷಯವೇನೆಂದರೆ